ಆದಂತಹ ಘಟನೆ ಗಂಭೀರ ಅಲ್ವಾ? ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ? ಬೀದರ್ನಲ್ಲಿ ಆಗಿದ್ದು ಗಂಭೀರ ಅಲ್ವಾ? ಇನ್ನೆಂಗ್ ಗಂಭೀರ ಅಂದ್ರೆ ಇನ್ನೆಂಗೆ? ಇದು ನಾನು ಹೇಳೋದು, ನೀವು ಆಯ್ತು, ನೀವು ಅದನ್ನ ನಿಯಂತ್ರಣ ಮಾಡಿದಿರಿ, ಅದೆಲ್ಲ ಇರ್ಲಿ, ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನಿದು? ಏನ್ ನಡೀತಿದೆ ರಾಜ್ಯದಲ್ಲಿ? ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರ್ದು ವ್ಯವಸ್ಥೆಯನ್ನ. ರಾಜ್ಯಪಾಲರ ಕೈಲಿ ಹಿಂಗೆಲ್ಲ ಹೇಳಿಸಬಾರ್ದು. ನೀವು ಗಂಭೀರ ಪ್ರಕರಣ ಅಂದ್ರೆ ಹೆಂಗೆ ಪಟ್ಟಿ ಹೇಳಿ ಹಂಗಾರೆ. ಇದು ಅವಮಾನ ವರದಿ ಇದ್ದಂಗೆ. ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ, ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಕ್ಕಾಗುತ್ತೆ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ, ನೆನ್ನೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ. ನೆನ್ನೆ ನಾನು ಅದನ್ನ ತುಂಬಾ ವಿವರಕ್ಕೆ ಹೋಗಲ್ಲ, ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ FIR ಮಾಡಿದ್ರಿ. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು MLC ಅವರು, ನಮ್ಮ ಜಿಲ್ಲೆನವರು, ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡಿಬಿಡ್ತೇವೆ, ಬಾಂಗ್ಲಾದೇಶ ತರ ಓಡಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಟ್ಟು, ಅದು ಪ್ರಚೋದನೆ ಅಲ್ಲೇನು? ಯಾಕೆ ಅವಾಗ FIR ಹಾಕ್ಬೇಕಂತ ಅನ್ನಿಸ್ಲಿಲ್ಲಲ್ಲ ನಿಮಗೆ? ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಬಾಂಗ್ಲಾ ಪ್ರಧಾನ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು, ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು. ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ. ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನ FIR ಆಗ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ? ಸರ್ಕಾರ ಏನೇನು ಮಾಡ್ಲಿಕ್ಕೆ ಹೊರಟಿದೆ? ಗೃಹ ಇಲಾಖೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಮತ್ತೆ ಎಲ್ಲಿಗೆ ಅಂತಂದ್ರೆ, ಒಬ್ಬ ನಮ್ಮ ಪಾರ್ಟಿಯ MLC ಅನ್ನ ನೀವು MLC ಅನ್ನ FIR ಹಾಕಿ ಏನ್ ಬೇಕಾದ್ರೆ ಮಾಡಿ, ರಾತ್ರಿ 300-400 ಕಿಲೋಮೀಟರ್ ಓಡಿಸಿದ್ರಲ್ಲ, ಇದು ಗೃಹ ಇಲಾಖೆಗೆ ಶೋಭೆ ತರುತ್ತಾ? ಇದು ಏನು? ನೀವು FIR ಹಾಕಿ ಜೈಲಿಗೆ ಹಾಕಿ ನಮ್ದೇನು ವಿರೋಧ ಇರಲಿಲ್ಲ, ತಪ್ಪ ಸರಿ ಆಮೇಲೆ ನೋಡೋಣ. ನೀವು ರಾತ್ರಿ ಕರ್ಕೊಂಡೋಗಿ, ನಾನು ಅಶೋಕ್ ಎಲ್ಲ ಇದ್ರಿ, ರಾತ್ರಿ 400-500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತಾರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ? ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ? ಈ ಪರಿಸ್ಥಿತಿ ನಾಳೆ ನಮಗೂ ಹಂಗಾಗಬಾರ್ದಲ್ಲ. ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಏನು ಪರಿಸ್ಥಿತಿ? ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಡ್ತಾ ಇರೋದು. ಯಾರೋ ಅಧಿಕಾರಿ ಅದನ್ನ ತಪ್ಪು ಮಾಡಿದಾನೆ ಅಂತಂದ್ರೆ ಹೇಳ್ಬೇಕಿತ್ತು ನೀವು. ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ ನೀವು ಸೆಟ್ ಮಾಡಬೇಕಿತ್ತು. ಅವಾಗ ಬೋಲ್ಟ್ ನಟ್ ಇರಲಿಲ್ಲ ನಿಮಗೆ. ರಾತ್ರಿ ಇಡೀ ಶಾಸಕನನ್ನ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ, ಕಬ್ಬಿನ ತೋಟದಲ್ಲಿ ಅಲಡಿಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲಿಲ್ವಾ? ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ನೀವು ಹೆಂಗ್ ಹೇಳ್ತೀರಿ ರಾಜ್ಯಪಾಲರ ಮುಖಾಂತರ ಈ ಭಾಷಣದಲ್ಲಿ? ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಇನ್ಯಾರೋ ಕೈ ಆಡಿಸ್ಲಿಕ್ಕೆ ಬಿಡಬೇಡಿ ಅಂತ ನನ್ನ ವಿನಂತಿ ಅಷ್ಟೇ.